ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾಯಿದ್ದೀನಿ. ಬ್ರೇಕ್ಫಾಸ್ಟ್ಗೆ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ. ಸಂಕ್ರಾಂತಿ ಹಿಂದಿನ ದಿವಸ ಭೋಗಿ ಹಬ್ಬದ ದಿವಸ ಮಾಡಬೇಕಿತ್ತು ಕುಂಬಳಕಾಯಿ ಪಲ್ಯ ಮತ್ತು ಸಜ್ಜೆ ರೊಟ್ಟಿ. ನನಗೆ ಸಜ್ಜೆ ರೊಟ್ಟಿ ಮಾಡೋಕ್ಕೆ ಬರೋಲ್ಲ, ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೆ ಯಾವಾಗಲೂ. ಅವತ್ತು ನನಗೆ ತಲೆನೋವು ತುಂಬ ಇದ್ದಿದ್ದರಿಂದ ಅವತ್ತು ಮಾಡಲಿಲ್ಲ, ಅದಕ್ಕೆ ಇವತ್ತು ಮಾಡೋಣ ಅಂತ ಕುಂಬಳಕಾಯಿ ಪಲ್ಯ ಮತ್ತು ಅಕ್ಕಿ ರೊಟ್ಟಿ. ಮತ್ತು ತಲೆನೋವು ಇನ್ನೂ ಸ್ವಲ್ಪ ಲೈಟಾಗಿತ್ತು, ಥಂಡಿ ಇರೋದ್ರಿಂದ ಬೇಗ ಎದ್ದೇಳ್ತೀನಲ್ಲ 5:30ಗೆ, ಅದಕ್ಕೆ ಪಕ್ಕದಲ್ಲಿ ಸ್ಟೀಮ್ಗೆ ಇಟ್ಟಿದ್ದೀನಿ. ಸ್ಟೀಮ್ ತೊಗೊಳ್ಳೋಣ ಅಂತ. ಜೊತೆಲಿ ಸ್ಟೀಮ್ ರೆಡಿ ಆಗೋ ಅಷ್ಟರಲ್ಲಿ ಪ್ರಿಪ್ರೇಷನ್ಸ್ ಮುಗಿಸ್ಕೊಳ್ಳೋದು. ನೈಟ್ ಎಷ್ಟೇ ಲೇಟ್ ಆದರೂ ಮಲಗೋದು, ಬೆಳಗ್ಗೆ 5:30ಗಂತೂ ಎದ್ದೇಳಲೇಬೇಕು, ತಿಂಡಿ ರೆಡಿ ಆಗಲೇಬೇಕು. ಹಾಗಾಗಿ ಎದ್ದೆ. ತಿಂಡಿ ಎಲ್ಲ ಮುಗಿಸಿ ದೀಪ್ತಿ ಹೊರಡ್ತಾಳೆ, ಅದಾದಮೇಲೆ ಧೃತಿ ಹೊರಡ್ತಾಳೆ. ಬಟ್ ಧೃತಿಗೀಗ ಪ್ರಿಪ್ರೇಟ್ರಿ ನಡೀತಾ ಇರೋದ್ರಿಂದ ಅವಳಿಗೆ 2 ಗಂಟೆಗೆ ಎಕ್ಸಾಮ್ ಇದೆ, ಹಾಗಾಗಿ ಅವಳು ಒಂದು 12:30 ಅಥವಾ 1 o'clock ಹೊರಡ್ತಾಳೆ. ಅವಳದ್ದೇನು ಈಗ ಟೆನ್ಷನ್ ಇಲ್ಲ. ಇವಳೊಬ್ಳಿಗೆ ತಿಂಡಿ ಮತ್ತು ಬಾಕ್ಸ್ ಎರಡೂ ಮಾಡಬೇಕಲ್ಲ, ಅದಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಎಷ್ಟೇ ಹುಷಾರಿಲ್ಲ, ತಲೆನೋವಿದ್ರು ಏನೇ ಅಂದರೂ ನಮ್ಮ ಕೆಲಸ ನಾವು ಮಾಡಲೇಬೇಕು. ಬೆಳಗ್ಗೆ ಎದ್ದು ಸ್ಟೀಮ್ ರೆಡಿ ಆಯಿತು, ಅದಕ್ಕೆ ಸ್ಟೀಮ್ ತೊಗೊಂಡ್ಬಿಟ್ಟು ಬಂದುಬಿಟ್ಟು ಅಕ್ಕಿ ರೊಟ್ಟಿಗೆ ಹಿಟ್ಟು ಕಲಿಸ್ತಾಯಿದ್ದೀನಿ. ಅಕ್ಕಿ ರೊಟ್ಟಿಗೆ ಇವತ್ತು ತರಕಾರಿ ಏನೂ ಇರಲಿಲ್ಲ, ಹಾಗಾಗಿ ಬರೀ ಈರುಳ್ಳಿ ಮಾತ್ರ ಹಾಕಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ. ಬಿಸಿನೀರು ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಅದು ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಕೆಟಲಲ್ಲಿ ನೀರು ಕಾದಿತ್ತು, ಎಲ್ಲ ರೆಡಿ ಮಾಡಿಕೊಂಡು ರೊಟ್ಟಿ ಹಿಟ್ಟು ಕಲಸಿಟ್ಬಿಟ್ಟು ಮತ್ತು ಅವಳು ಅಷ್ಟರಲ್ಲಿ ಸ್ನಾನ ಮಾಡ್ಕೊಂಬರ್ತಾಳೆ. ಅವಳಿಗೆ ಒಂದು ಸ್ವಲ್ಪ ಸೀರೆ ಉಡೋದಕ್ಕೆ ಹೆಲ್ಪ್ ಮಾಡಿ ಮತ್ತೆ ಬಂದು ಬ್ರೇಕ್ಫಾಸ್ಟ್ನ ಕಂಟಿನ್ಯೂ ಮಾಡೋದು. ಹಿಟ್ಟು ರೆಡಿ ಮಾಡೋ ಅಷ್ಟರಲ್ಲಿ ಈ ಕಡೆ ಪಲ್ಯ ಬೇಯಕ್ಕಿಟ್ಟಿದ್ದೆ, ಪಲ್ಯನೂ ರೆಡಿ ಆಯಿತು. ನನ್ನ ಚಾನಲ್ ನೋಡ್ತಾ ಇರೋರು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಸಿಹಿ ಕುಂಬಳಕಾಯಿನ ನಾನು ಆದಷ್ಟು ಬಳಸ್ತಾ ಇರ್ತೀನಿ, ಒಂದು ಕೂಟು ಇಲ್ಲಾಂದರೆ ಪಲ್ಯ ಆ ಥರ ಮಾಡ್ತಾಯಿರ್ತೀನಿ. ಅದು ಈ ಸೀಸನಲ್ಲಂತೂ ಕಂಪಲ್ಸರಿ ಮಾಡಲೇಬೇಕು ಅಂತ ಮಾಡ್ತಾ ಇರೋದು. ಪಲ್ಯ ತುಂಬ ಚೆನ್ನಾಗಾಗಿತ್ತು ರೊಟ್ಟಿ ಜೊತೆ. ದೀಪ್ತಿ ಹೊರಡ್ತಾ ಇದ್ದಾಳೆ, ಅವಳಿಗೆ ಟೈಮ್ ಆಯಿತು. ದೀಪ್ತಿ ನಾನು ತುಂಬ ಮಾತಾಡ್ತಾ ಇರ್ತೀವಿ, ಅವಳು ಹೊರಟ್ರೆ ಸಾಕು ಫೋನ್ ಮಾಡ್ತಾಳೆ. ರೀಚ್ ಆಗೋ ತನಕ ಫೋನಲ್ಲಿ ಮಾತಾಡ್ತಾ ಇರ್ತಿದ್ಲು. ಇತ್ತೀಚೆಗೆ ಏನಾಗಿದೆ ಅಂದರೆ ಹಸ್ಬೆಂಡ್ಗೆ ಹುಷಾರಿಲ್ಲದೆ ಇರೋದ್ರಿಂದ ಅವ್ರನ್ನ ನೋಡ್ತಾ ಇರ್ತೀನಿ ನಾನು ಅಂದ್ಬಿಟ್ಟು ಅವಳು ಫೋನ್ ಮಾಡೋದಿಲ್ಲ ನನಗೆ. ಮತ್ತು ಬರೋವಾಗಲೂ ಹಾಗೆ ಆಗುತ್ತೆ, ಬಂದಮೇಲೆ 7 o'clock ಆಗಿರುತ್ತೆ, ನಾನು ಅವಳು ಮಾತಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ಹಾಗೆ ಹೊರಡುವಾಗ ಒಂಚೂರು ಮಾತಾಡ್ಬಿಟ್ಟು ಹೊರಡ್ಲು. ಅವಳೆಲ್ಲ ಹೊರಟ ಮೇಲೆ ನಾನು ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಧೃತಿ ಈಗ ಎದ್ದೇಳ್ತಾ ಇದ್ದಾಳೆ. ಅವಳಿಗೆ 2 ಗಂಟೆಗಿರೋದ್ರಿಂದ ಅವಳು ನೈಟೆಲ್ಲ ಓದ್ತಾ ಇದ್ಲು, ಹಾಗಾಗಿ ಲೇಟಾಗಿ ಎದ್ಲು. ಅವಳು ಎದ್ದು ಫ್ರೆಶ್ ಅಪ್ ಆಗಬೇಕಿನ್ನ. ಬೇಗ ಫ್ರೆಶ್ ಅಪ್ ಆಗಿ ಮತ್ತೆ ಓದೋಕ್ಕೆ ಸ್ಟಾರ್ಟ್ ಮಾಡು. ಅದೆಲ್ಲ ಮುಗಿಯೋ ಅಷ್ಟರಲ್ಲಿ ಸಿಸ್ಟರ್ ಬಂದು ಹಸ್ಬೆಂಡ್ಗೆ ಫ್ರೆಶ್ ಅಪ್ ಮಾಡಿಸಿ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾರೆ. ಅವ್ರು ಬ್ರೇಕ್ಫಾಸ್ಟ್ ತಿಂತಾಯಿದ್ರು. ನೆಕ್ಸ್ಟು ಅವರೆಲ್ಲ ಅಡುಗೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮಧ್ಯಾಹ್ನ 1 o'clockಗೆ ಫಿಸಿಯೋಥೆರಪಿ ಅವ್ರು ಬರ್ತಾರೆ. ಇದು ಫಿಸಿಯೋಥೆರಪಿ ನಡೀತಾ ಇದೆ ಅವ್ರಿಗೆ. ಧೃತಿ ಪ್ರಿಪ್ರೇಟ್ರಿ ಮುಗಿಸ್ಕೊಂಡು ಬಂದಳು. ಕೇಳಿದ್ರೆ ಎಕ್ಸಾಮ್ ಹೆಂಗೆ ಬರ್ದಿದ್ಯಾ ಅಂದರೆ ನೋಡಿ ಅವನು ಏನು ಹೇಳ್ತಾ ಇದ್ದಾಳೆ ಅಂತ. ಹೆಂಗೆ ಬರ್ದೆ? ಓಕೆ ವೈ ಕನ್ನಡ ಮೀಡಿಯಮ್ ಅಲ್ವಾ ನೀನು? ಅದಕ್ಕೆ